धीरै वाक्यैर्मानैरकण्ठितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिकशकेसरि व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणोघाकरानहं वादिराजगुरून् वन्दे हयग्रीवपदाश्रयान् दुर्वादिद्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे सुषमीन्द्रकराब्जोत्तं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतं श्रीगुरुभ्यो नमः। अधुना पीठದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದಂತಹ ಪೂಜ್ಯ ಶ್ರೀಪಾದಂಗಳವರಿಗೆ ನನ್ನ ಅನಂತಾನಂತ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ನನ್ನ ಮತ್ತೋರ್ವ ವಿದ್ಯಾಗುರುಗಳಾದ ಪೂಜ್ಯ ಆಚಾರ್ಯರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಏಕಾದಶಿ ದಿನ ಒಂದೆರಡು ವಿಚಾರಗಳನ್ನು ತಿಳಿಯೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಯಾವ ಏಕಾದಶಿ ದಿನ ಎಂತಹ ಸುದಿನ, ಯಾವ ಏಕಾದಶಿ ದಿನ ಅಂತಂದ್ರೆ ಪರಮಾತ್ಮನಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂತಹ ದಿನ. ಈ ಏಕಾದಶಿ ದಿನಕ್ಕೆ ಎಷ್ಟು ಮಹಾತ್ಮೆ ಇದೆ ಅಂತಂದ್ರೆ ಪುರಂದರದಾಸರು ಒಂದು ಮಾತನ್ನ ಹೇಳ್ತಾರೆ, ವ್ರತಗಳೆಲ್ಲವೂ ಹರಿವಾಸರ ವ್ರತದ ಹಿಂದೆ ಅಂತ. ಎಂತಹ ವ್ರತವನ್ನ ಮಾಡಿದ್ರು ಕೂಡ ಏಕಾದಶಿ ವ್ರತವನ್ನ ಮಾಡದೆ ಆ ಯಾವ ವ್ರತವನ್ನ ನಾವು ಮಾಡಿದ್ವಿ ಅಂದ್ರೆ ಯಾವ ಫಲವೂ ಕೂಡ ನಮಗೆ ಬರೋದಿಲ್ಲ. ಯಾವ ಎಲ್ಲಾ ವ್ರತಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು. ಈಗ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಕ್ಕಂತಹ ಮಾತು. ಅಂದ್ರೆ ಮಾಸಗಳಲ್ಲಿ ಯಾವ ಮಾಸ ನನ್ನದು ಅಂತಂದ್ರೆ ಮಾರ್ಗಶೀರ್ಷ ಮಾಸ ಅಂತ ಹೇಗೋ ಅದೇ ರೀತಿಯಾಗಿ ತಿಥಿಗಳಲ್ಲಿ ಭಗವಂತನಿಗೋಸ್ಕರ ಭಗವಂತನ ಸಂಪೂರ್ಣವಾದ ಅನುಗ್ರಹ ಯಾವ ತಿಥಿಯಲ್ಲಿ ನಮಗೆ ಆಗ್ತದೆ ಅಂತಂದ್ರೆ ಅದು ಏಕಾದಶಿ ತಿಥಿ. ಇಂತಹ ಏಕಾದಶಿ ತಿಥಿ ಏನನ್ನ ನಾವು ಮಾಡಬೇಕು, ಏಕಾದಶಿ ದಿನದಲ್ಲಿ ನಾವು ಏನನ್ನ ಮಾಡಬೇಕು ಅಂತಂದ್ರೆ ಯಾವ ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನೇದೃಶಂ ಪಾವನಂ ಕಿಂಚಿನ್ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದಂ. ಯಾವ ಎಂತಹ ಪಾಪಗಳನ್ನೇ ನಾವು ಮಾಡಿರ್ಲಿ, ಆ ಯಾವ ಪದ್ಮನಾಭನ ದಿನವಾಗಿರ್ತಕ್ಕಂತಹ ಏಕಾದಶಿ ದಿನದಂದು ನಾವೇನಾದ್ರೂ ವ್ರತದ ಆಚರಣೆಯನ್ನ ಮಾಡಿಬಿಟ್ವಿ ಅಂತಂದ್ರೆ ನಾವು ಮಾಡಿರ್ತಕ್ಕಂತಹ ಸಂಪೂರ್ಣ ಪಾಪ ಅನ್ನೋದು ಪರಿಹಾರವಾಗ್ತದೆ. ಎಂತಹ ಪಾಪ ಪರಿಹಾರವಾಗ್ತದೆ ಅಂತಂದ್ರೆ ಇನ್ನೊಂದು ಅದೇ ಪುರಾಣದಲ್ಲಿ ಬರ್ತದೆ, ಏಕಾದಶೇಂದ್ರಿಯೈರ್ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೇ. 11 ಇಂದ್ರಿಯಗಳಿಂದ ನಾವು ಮಾಡತಕ್ಕಂತಹ ಪಾಪಗಳು ಯಾವ ಏಕಾದಶಿ ದಿನದಂದು ನಾವು ವ್ರತವನ್ನ ಆಚರಣೆ ಮಾಡಿಬಿಟ್ವಿ ಅಂತಂದ್ರೆ ಆ ಎಲ್ಲಾ ಪಾಪಗಳು ಕೂಡ ಜನ್ಮಾಂತರ ಹಿಂದಿನ 1 ವರ್ಷಗಳಲ್ಲಿ ಕೆಲವೊಂದು ತಿಂಗಳಲ್ಲಿ ಮಾಡಿದಂತಹದ್ದಲ್ಲ, ಈ ಜನ್ಮ ಹಿಂದಿನ ಜನ್ಮ ಎಲ್ಲಾ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಗಳೇನಿದೆ ಆ ಎಲ್ಲಾ ಪಾಪಗಳು ಕೂಡ ಏಕಾದಶಿ ದಿನದಂದು ಒಂದು ದಿನ ನಾವು ಉಪವಾಸವನ್ನ ಮಾಡಿದ್ರೆ ಸಾಕು ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಈ ಏಕಾದಶಿ ದಿನವನ್ನು ಆ ವ್ರತದ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ಸಂಶಯ. ಅದಕ್ಕೆ ಎಲ್ಲರೂ ಕೂಡ ಏನು ತಿಳ್ಕೊಂಡಿದ್ದಾರೆ, ಏಕಾದಶಿ ಒಂದು ದಿನ ಉಪವಾಸವನ್ನ ಮಾಡಿದ್ರೆ ವ್ರತವನ್ನ ಮಾಡಿದ ಹಾಗೆ ಆಗ್ತದೆ, ಫಲ ಸಿಗ್ತದೆ ಅಂತ ಹೇಳ್ತಾರೆ. ನಿಜ, ಅವ್ರು ಹೇಳಿದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಫಲ ಸಿಗತ್ತೆ. ಆದ್ರೆ ಸಂಪೂರ್ಣವಾದಂತಹ ಫಲ ಸಿಗಲ್ಲ. ಸಂಪೂರ್ಣವಾದ ಫಲ ಸಿಗಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ದಿನತ್ರಯ ವ್ರತವನ್ನ ಮಾಡ್ಬೇಕು. ಏನು ದಶಮಿ, ಏಕಾದಶಿ, ದ್ವಾದಶಿ 3 ದಿನವೂ ಉಪವಾಸ ಮಾಡ್ಬೇಕಾ ಅಂತಂದ್ರೆ 3 ದಿವಸ ಉಪವಾಸ ಮಾಡ್ಬೇಕು ಅಂದ್ರೆ ಈ ಏಕಾದಶಿ ಉಪವಾಸ ಮಾಡೋದು ಕೂಡ ಬಿಟ್ಟು ಬಿಡ್ತೀವಿ. ಅದರಿಂದ 3 ದಿನಗಳು ಕೂಡ ಉಪವಾಸ ಮಾಡಬೇಕು ಅಂತ ಹೇಳಿಲ್ಲ. ಏನನ್ನ ಮಾಡಬೇಕು ಅಂತಂದ್ರೆ ದಶಮಿ ದಿನ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ, ಶಾಕಂ ತೈಲಂ ದಿವಾಸ್ವಾಪಂ ಪುನರ್ಭೋಜನ ಮೈಥುನೆ ಉಷ್ಣೋದಕಾತ್ ಎಂಬುಪಾನಂ ದಶಮ್ಯಾಂ ವೈಷ್ಣವಸ್ತ್ಯಜೇತ್. ಇಷ್ಟನ್ನ ವೈಷ್ಣವರಾಗಿರ್ತಕ್ಕಂಥವ್ರು ಇಷ್ಟನ್ನ ತ್ಯಾಗ ಮಾಡಬೇಕು. ಏನು ದಶಮಿ ದಿನ ಶಾಖಗಳು, ಯಾವುದೇ ತರಕಾರಿಯನ್ನು ನಾವು ದಶಮಿ ದಿನ ತಿನ್ನಬಾರದಂತೆ. ಆಮೇಲೆ ತೈಲಂ ಅಂದ್ರೆ ಎಣ್ಣೆಯನ್ನು ಕೂಡ ನಾವು ಹಚ್ಚಬಾರದು. ಇನ್ನ ಸ್ವಾಪಂ ಮಲಗಬಾರದು. ಅಯ್ಯೋ ದಶಮಿ ಮಲಗಲಿಲ್ಲ ಅಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಮಲಗಬಾರದು ಅಂದ್ರೆ ಮಲಗೋದಕ್ಕೆ ನಿಯಮವಾದ ಕಾಲ ಯಾವುದಿದೆ ಅವಾಗ ಮಲಗಲೇಬೇಕು. ರಾತ್ರಿ ಹಗಲತ್ತು ಮಲಗ್ತೇವೆ ಏನು, ಆ ಹಗಲತ್ತು ನಾವು ಏನು ನಿದ್ರೆಯನ್ನ ಮಾಡ್ತೇವೆ ಅದನ್ನ ಮಾಡಬಾರದು. ಮತ್ತೆ ಪುನರ್ಭೋಜನ ಮೈಥುನೆ,
ಎರಡನೇ ಭೋಜನ ಅಂದ್ರೆ ಮೊದಲನೇ ಭೋಜನವನ್ನ ಮಧ್ಯಾಹ್ನ ಮಾಡ್ತೇವೆ, ಎರಡನೇ ಭೋಜನ ಅಂದ್ರೆ ರಾತ್ರಿ ಹೊತ್ತು ಭೋಜನವನ್ನ ನಾವು ತ್ಯಾಗ ಮಾಡಬೇಕು ಮತ್ತು ಅಂದಿನ ದಿನ ಮೈಥುನವನ್ನ ನಾವು ಮಾಡಬಾರದು. ಅದೇ ರೀತಿಯಾಗಿ ಉಷ್ಣೋದಕ ಎಂಬುಪಾನಂ ದಶಮ್ಯಾಂ ವೈಷ್ಣವಸ್ತ್ಯಜೆ, ಯಾವ ಬಿಸಿ ನೀರಿನ ಸ್ನಾನ, ಪ್ರತಿನಿತ್ಯವೂ ಬಿಸಿ ನೀರಿನ ಸ್ನಾನವನ್ನು ಮಾಡ್ತೇವೆ, ಅರೆ ದಶಮಿ ದಿನವೇನಿದೆ ಅವತ್ತು ಬಿಸಿ ನೀರಿನ ಸ್ನಾನವನ್ನ ನಾವು ಮಾಡಬಾರ್ದು, ಮತ್ತೆ ನೀರನ್ನು ಕುಡಿಬಾರ್ದು. ಅಲ್ಲ ದಶಮಿ ಪೂರ್ತಿ ನೀರನ್ನೇ ಕುಡಿಲಿಲ್ಲ ಅಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಹೇಳಿದ್ರೆ ಅತ್ಯಂಬುಪಾನಂ, ಅಂಬುಪಾನ ಅಂದ್ರೆ ನೀರನ್ನ, ಅತ್ಯಂಬುಪಾನಂ ಅತಿಯಾಗಿ ನೀರನ್ನ ಕುಡಿಬಾರದು. ಯಾಕೆ ಅತಿಯಾಗಿ ನೀರನ್ನ ಕುಡಿಬಾರದು ಅನ್ನೋದಕ್ಕೆ ವೈಜ್ಞಾನಿಕವಾದ ಕಾರಣವೂ ಕೂಡ ಇದೆ. ಯಾಕೆ ದಶಮಿ ದಿನ ಅತಿಯಾಗಿ ನಾವು ನೀರನ್ನ ಕುಡಿದ್ಬಿಟ್ವಿ ಅಂದ್ರೆ ಹಸಿವು ಜಾಸ್ತಿ ಆಗ್ತದೆ, ಹಸಿವು ಜಾಸ್ತಿ ಆದಾಗ ಉಪವಾಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀರನ್ನ, ಆಹಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತೇವೋ ಅದಕ್ಕೆ ತಕ್ಕಂತ ನೀರನ್ನು ತಗೊಳ್ಬೇಕೇ ಹೊರತು ಇಲ್ಲ ನಾಳೆ ಉಪವಾಸ ಇದೆ ಅಂತ ಇವತ್ತು ಎಷ್ಟು ಊಟ ಮಾಡ್ತೇವೋ ಅದಕ್ಕಿಂತ ದ್ವಿಗುಣವಾಗಿ ಊಟ ಮಾಡೋದು, ಅದರಿಂದ ಆರೋಗ್ಯ ಸಮಸ್ಯೆ ಬರ್ತದೆ. ಇಲ್ಲ ನೀರನ್ನ ಜಾಸ್ತಿ ರಾತ್ರಿ ಮಲಗಬೇಕಾದ್ರೆ ಲೀಟರ್ ಗಟ್ಟಲೆ ನೀರನ್ನ ಕುಡಿದ್ಬಿಟ್ರೆ ನಮಗೆ ತೊಂದರೆ, ಮರುದಿವಸ ಹಸಿವಾಗಲ್ಲ ಅಂತ ತಿಳ್ಕೊಳ್ತೇವೆ. ಆದ್ರೆ ನೀರನ್ನ ಕುಡಿದೇ ಇದ್ರೆ ಏನು ಹಸಿವಾಗ್ತದೋ ಅದಕ್ಕಿಂತ ಮುಂಚೆ ನೀರನ್ನು ಕುಡಿದಾಗ ನಮಗೆ ಹಸಿವಾಗ್ತದೆ. ಅದರಿಂದ ಇದನ್ನೆಲ್ಲವನ್ನು ಕೂಡ ಮಾಡಬಾರದು. ಇದು ದಶಮಿ ದಿನ ಮಾಡಬೇಕಾದದ್ದು. ಏಕಾದಶಿ ದಿನ ಏನ್ ಮಾಡಬೇಕು ಅಂತಂದ್ರೆ ಅಸಕೃತ್ ಜಲಪಾನಂಚ ಹಿಂಸಾ ವೈರಮ ಸತ್ಯತಾಂ ತಾಂಬೂಲಂ ದಂತಕಾಷ್ಟಂಚ ದಿವಾ ಸುಪ್ತಿಂಚ ಸಂಗಮಂ ದ್ಯೂತ ಕ್ರೀಡಾಂ ನಿಶಾನಿದ್ರಾಂ ವರ್ಜಯೇತ್ ಹರಿವಾಸರೆ. ಭಗವಂತನ ವಾಸರವಾಗಿರ್ತಕ್ಕಂತಹ ಯಾವ ಏಕಾದಶಿ ದಿನ ಏನಿದೆ, ಅಸಕೃತ್ ಜಲಪಾನಂ ನೀರನ್ನ ಕುಡಿಬಾರದು. ನೀರನ್ನ ಕುಡಿಬಾರದು ಅಂದ್ರೆ ಎರಡನೇ ಬಾರಿ ನೀರನ್ನ ಕುಡಿಬಾರದು ಅಂತ ಹೇಳೋದು. ಇಲ್ಲಿ ನೀರು ಅಂತಂದ್ರೆ ನಾವು ಕುಡಿಯುವಂತ ನೀರು ಅಂತ ಅರ್ಥ ಅಲ್ಲ, ನೀರು ಅನ್ನೋದಕ್ಕೆ ತೀರ್ಥ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಅಸಕೃತ್ ಜಲಪಾನಂ ಅಂತ ಹೇಳೋದು. ಏಕಾದಶಿ ದಿನ ಒಮ್ಮೆ ಮಾತ್ರ ನಾವು ತೀರ್ಥವನ್ನ ತಗೊಳ್ಬೇಕು, ಎರಡನೇ ಬಾರಿ ತೀರ್ಥವನ್ನ ನಾವು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತೆ ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಬೇಕು, ಪ್ರತಿನಿತ್ಯವೂ ಸತ್ಯವನ್ನ ನುಡಿಬೇಕು. ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಏಕಾದಶಿ ದಿನವಾದ್ರೂ ಕೂಡ ಸುಳ್ಳನ್ನ ಹೇಳದೇನೆ ಸತ್ಯವನ್ನ ನುಡಿಯೋ ಹಾಗೆ ಮಾಡಬೇಕು. ಇನ್ನು ತಾಂಬೂಲವನ್ನ ಹಾಕೊಳ್ಬಾರ್ದು. ತಾಂಬೂಲ ಏಕಾದಶಿ ಒಂದೇ ದಿನ ಅಲ್ಲ, ದಶಮಿಯೂ ಹಾಕೊಳ್ಬಾರ್ದು, ಏಕಾದಶಿನೂ ಹಾಕೊಳ್ಬಾರ್ದು, ದ್ವಾದಶಿ ದಿನವೂ ಕೂಡ ತಾಂಬೂಲವನ್ನು ದಿನತ್ರಯದಲ್ಲಿ ಹಾಕಿಕೊಳ್ಬಾರದು. ಇನ್ನು ದಂತಕಾಷ್ಟಂ ಹಲ್ಲನ್ನು ಕೂಡ ಏಕಾದಶಿ ದಿನ ನಾವು ಹಲ್ಲನ್ನು ಕೂಡ ಉಜ್ಜಬಾರದು. ಇನ್ನು ದಿವಾಸುಪ್ತಿಂಚ ಸಂಗಮಂ ಹಗಲು ನಿದ್ರೆಯನ್ನು ದಶಮಿ ಮಾಡಬಾರದು ಅನ್ನೋದನ್ನ ಏಕಾದಶಿಗೂ ಕೂಡ ಅದನ್ನ ಇಟ್ಕೊಳ್ಬೇಕು. ಏಕಾದಶಿ ದಿನವೂ ಕೂಡ ನಾವು ಹಗಲು ನಿದ್ರೆಯನ್ನ ಮಾಡಬಾರ್ದು. ಇನ್ನ ದ್ಯೂತ ಕ್ರೀಡಾಂ ಇಸ್ಪಿಟನ್ನ ಆಡ್ತಿರ್ತಾರೆ, ಅದನ್ನ ಯಾವ ಶಾಸ್ತ್ರ ನಿಷೇಧ ಮಾಡಿದೆ. ಯಾಕೆಂದ್ರೆ ಭಾಗವತದಲ್ಲಿ ಹೇಳಿದ ಕಲೆಗೆ ಸ್ಥಾನವನ್ನು ಕೊಡು ಅಂತ ಹೇಳಿದಾಗ ಯಾವ ಮಧ್ಯದಲ್ಲಿ ಬಂಗಾರ ದ್ಯೂತ ಕ್ರೀಡೆಯಲ್ಲಿ ಕಲೆಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರಿಂದ ದ್ಯೂತ ಕ್ರೀಡಾವನ್ನ ಆಡಲೇಬಾರದು, ವಿಶೇಷ ನಿಷೇಧ ಇದೆ. ಏಕಾದಶಿ ದಿನವಂತೂ ಕೂಡ ನಾವು ಅಂತಹ ಕೆಲಸವನ್ನ ಮಾಡಲೇಬಾರದು. ಈ ರೀತಿಯಾಗಿ ಇವೆಲ್ಲವನ್ನು ಕೂಡ ಬಿಡಬೇಕು. ಇನ್ನ ಏನ್ ಮಾಡಬೇಕು ಅಂತಂದ್ರೆ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ ನ ಶ್ರಾದ್ದ ಹೋಮೋ ಗುರವೇದ ದೇವಾದೀನ್ ನತು ತರ್ಪಯೇತ್. ಇವೆಲ್ಲವನ್ನು ತಿಳ್ಕೊಳ್ಬೇಕು ನಾವು. ಎರಡೂ ಪಕ್ಷಗಳಲ್ಲಿ ಬರತಕ್ಕಂತಹ ಏಕಾದಶಿ ಏನಿದೆ, ಯಾವ ಏಕಾದಶಿ ದಿನದಂದು ಶ್ರಾದ್ದವನ್ನ ಮಾಡಬಾರದು, ಹೋಮವನ್ನ ಮಾಡಬಾರದು. ದೇವತೆಗಳಿಗೆ ಪ್ರತಿನಿತ್ಯವೂ ಬ್ರಹ್ಮಯಜ್ಞದಲ್ಲಿ ತರ್ಪಣಾದಿಗಳನ್ನು ಕೊಡ್ತೇವೆ, ಆ ಯಾವ ತರ್ಪಣಾದಿಗಳನ್ನು ಕೂಡ ನಾವು ಕೊಡಬಾರದು. ಎಲ್ಲರಿಗೂ ಪ್ರಶ್ನೆ, ಅಲ್ಲ ಸರಿ ಇದನ್ನೆಲ್ಲ ಬೇರೆ ದಿನ ಮಾಡೋಣ, ಹೋಗಿ ಏಕಾದಶಿ ದಿನವೇನು ಯಾಕೆ ಮಾಡಬೇಕು ಅಂತಂದ್ರೆ ಯಾವ ಬ್ರಹ್ಮನಾರದೀಯ ಪುರಾಣದಲ್ಲಿ ಏಕಾದಶಿಯ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮ ಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಪೃಥಿವಿಯಲ್ಲಿ ಎಂತಹ ದೊಡ್ಡ ದೊಡ್ಡ ಬ್ರಹ್ಮ ಹತ್ಯಾದಿ ಪಾಪಗಳೇನಿದೆ ಎಲ್ಲವೂ ಕೂಡ ಏಕಾದಶಿ ದಿನದಂದು ಅನ್ನವನ್ನ ಆಶ್ರಯಿಸಿಕೊಂಡಿರ್ತದಂತೆ. ಆದ್ರಿಂದ ಇದು ಯಾವುದನ್ನು ಕೂಡ ಮಾಡಬಾರದು. ಅಲ್ಲ ಅನ್ನಮಾಶ್ರಿತ್ಯ ಅಂತ ಅನ್ನವನ್ನ ತಿನ್ನಬಾರದು ಅಂತ ಹೇಳಿದೆ, ಅನ್ನ ಬಿಟ್ಬಿಡ್ತೇವೆ. ಒಳ್ಳೆ ತಿಂಡಿ ಪದಾರ್ಥಗಳಿದೆ, ಅವೆಲ್ಲವನ್ನು ಕೂಡ ಮಾಡಿಕೊಂಡು ನಾವು ಬಿಡ್ತೇವೆ ಅಂತಂದ್ರೆ ಅನ್ನ ಅಂತಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಯಾವುದನ್ನ ಅನ್ನ ಅಂತ ಕರೀತಾರೆ ಅಂತಂದ್ರೆ ಅದ್ಯತೆ ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಯಾವುದನ್ನ ಅದ್ಯತೆ ಅಗಿತೀವಿ ನೋಡ್ರಿ ಅದನ್ನ ಅನ್ನ ಅಂತ ಕರೀತಾರೆ. ಅನ್ನವನ್ನ ಮಾತ್ರ ನಾವು ಅಗಿಯೋದಿಲ್ಲ, ಎಲ್ಲಾ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡೋದನ್ನ ಅಗದೇನೆ ಒಳಗಡೆ ಹೋಗ್ತದೆ. ಆದ್ರಿಂದ ಯಾವ ಪದಾರ್ಥವನ್ನು ಕೂಡ ನಾವು ಸ್ವೀಕಾರ ಮಾಡಬಾರದು ಅಂತ ಒಂದು ಕಾರಣ.
ಇನ್ನೊಂದು ಕಾರಣ ಏನು ಅಂತಂದ್ರೆ ಇವೆಲ್ಲ ಆಧ್ಯಾತ್ಮಿಕ ಆಯ್ತು, ಭಗವಂತನಿಗೋಸ್ಕರ ಮಾಡಬೇಕು ಅದು. ಇನ್ನೊಂದು ಆರೋಗ್ಯದ ದೃಷ್ಟಿ, ವೈಜ್ಞಾನಿಕವಾದ ಕಾರಣವನ್ನು ಕೂಡ ಶಾಸ್ತ್ರ ಕೊಡುತ್ತೆ. ಏನು ಅಂತಂದ್ರೆ ಸಾ ಏಕಾದಶೀತು ಶುಕ್ಲಪಕ್ಷೇ ಸೂರ್ಯಮಂಡಲಾತ್ ಚಂದ್ರಮಂಡಲಸ್ಯ ನಿರ್ಗಮ ರೂಪ ಏಕಾದಶ ಕಲಾಕ್ರಿಯಾರೂಪ ಕೃಷ್ಣ ಪಕ್ಷೇ ಸೂರ್ಯಮಂಡಲೆ ಚಂದ್ರಮಂಡಲಸ್ಯ ಪ್ರವೇಶ ರೂಪ ಏಕಾದಶ ಕಲ ಕ್ರಿಯಾರೂಪ ಅಂತ. ಯಾವ ಅನ್ನಕ್ಕೆ ಅಭಿಮಾನಿ ಯಾರು ಅಂತಂದ್ರೆ ಅನ್ನಾಭಿಮಾನಿ ಚಂದ್ರಸ್ತು ಅಂತ ಹೇಳ್ತಾರೆ. ಅನ್ನಕ್ಕೆ ಅಭಿಮಾನಿ ದೇವತೆಯಾದವನು ಯಾರು ಅಂತಂದ್ರೆ ಚಂದ್ರ. ಯಾವ ಚಂದ್ರ ಏನು ಮಾಡ್ತಾನೆ ಅಂತಂದ್ರೆ ಶುಕ್ಲ ಪಕ್ಷದ ಏಕಾದಶಿ ದಿನ ಸೂರ್ಯಮಂಡಲದಿಂದ ಸ್ವಲ್ಪ ದೂರ ಬಂದು ಪೃಥ್ವಿ ಭೂಮಿಗೆ ಹತ್ತಿರನಾಗ್ತಾನಂತೆ. ಇನ್ನು ಅಷ್ಟೇ ಇಲ್ಲ, ಕೃಷ್ಣ ಪಕ್ಷದ ಏಕಾದಶಿ ದಿನ ಪೃಥ್ವಿಯಿಂದ ಸ್ವಲ್ಪ ದೂರ ಸರಿದು ಸೂರ್ಯಮಂಡಲದ ಹತ್ರ ಹೋಗ್ತಾನೆ. ಆದ್ರಿಂದ ಇವೆರಡೂ ಏಕಾದಶಿ ದಿನದಂದು ಅನ್ನಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಚಂದ್ರನ ಪೂರ್ಣ ಪ್ರಭಾವ ಅನ್ನದ ಮೇಲೆ ಇರೋದಿಲ್ಲ. ಅನ್ನ ಅಂದ್ರೆ ಸಂಪೂರ್ಣ ಆಹಾರ, ಹೇಳ್ದಂಗೆ ಎಲ್ಲ ಆಹಾರದ ಮೇಲೆ ಸಂಪೂರ್ಣವಾದ ಚಂದ್ರನ ಒಂದು ಪ್ರಭಾವ ಇರೋದಿಲ್ಲ. ಯಾವಾಗ ದೇವತೆಗಳ ಪ್ರಭಾವ ಇರೋದಿಲ್ವೋ ಅವಾಗ ರಾಕ್ಷಸರ ಪ್ರಭಾವ ಆಟೋಮೆಟಿಕ್ಲಿ ಬಂದ್ಬಿಡ್ತದೆ. ಅದರಿಂದ ಅದನ್ನ ನಾವು ತಿನ್ನೋದ್ರಿಂದ ರಾಕ್ಷಸರು ನಮ್ಮ ಒಳಗಡೆ ಬರ್ತಾರೆ. ಇಷ್ಟೇ ಅಲ್ಲ, ಚಂದ್ರನ ಒಂದು ದೃಷ್ಟಿಯಲ್ಲಿ ಇಲ್ಲ ಅಂತಂದ್ರೆ ನಮಗೆ ಆರೋಗ್ಯದ ಸಮಸ್ಯೆ ಬರ್ತದೆ. ಆರೋಗ್ಯದ ಸಮಸ್ಯೆ ಇವೆಲ್ಲವೂ ಅನೇಕ ವೈಜ್ಞಾನಿಕವಾದ ಕಾರಣ ಇದೆ. ಆದ್ರಿಂದ ನಾವು ಅಂದಿನ ದಿನ ಯಾವುದೇ ಒಂದು ಪದಾರ್ಥವನ್ನ ನಾವು ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾ, ಯಾರು ಯಾವ ಏಕಾದಶಿಯನ್ನ ಯಾರು ಆಚರಣೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಉತ್ತರವನ್ನ ಕೊಡ್ತಾರೆ. ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಯತಿಸ್ತದ ಬ್ರಾಹ್ಮಣೋ ಕ್ಷತ್ರಿಯೋ ವೈಶ್ಯ ಶೂದ್ರೋ ಭರ್ತೃಮತೀತತ ಅಭರ್ತೃಕ ತಥಾನ್ಯೇಚ ಸೂತ ವೈದೇಹಿಕಾದಯ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ. ಬ್ರಹ್ಮಚಾರಿಗಳು ಉಪವಾಸವನ್ನ ಮಾಡಬೇಕು, ಗೃಹಸ್ಥರು ಕೂಡ ಉಪವಾಸವನ್ನ ಮಾಡಬೇಕು, ವಾನಪ್ರಸ್ಥದಲ್ಲಿ ಇರ್ತಕ್ಕಂಥವರು ಕೂಡ ಉಪವಾಸವನ್ನ ಮಾಡಬೇಕು. ಯತಿಗಳಂತೂ ಕಡ್ಡಾಯವಾಗಿ ಉಪವಾಸವನ್ನ ಮಾಡಬೇಕು. ಇನ್ನು ಸುಮಂಗಲಿ ಸ್ತ್ರೀಯರು, ನಮಗೆ ಮೈಲಿಗೆ ಬಂದಿದ್ದರೂ ಕೂಡ ಏಕಾದಶಿ ವ್ರತವನ್ನ ನಾವು ಮಾಡಲೇಬೇಕು. ಇನ್ನು ವಿಧವಾ ಸ್ತ್ರೀಯರಿರ್ತಾರೆ, ಅವರು ಕೂಡ ಏಕಾದಶಿ ವ್ರತವನ್ನ ಮಾಡಬೇಕು ಅಂತ ಹೇಳ್ತಾ, ಇಂತಹ ಏಕಾದಶಿ ಮತ್ತೆ ಹುಟ್ಟಿದ ಮಗುವು ಕೂಡ ಏಕಾದಶಿ ಮಾಡಿಸ್ಬೇಕಾ ಅವರನ್ನ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ಸ್ವಲ್ಪ ಸಂಕೋಚ ಮಾಡ್ತಾರೆ. 8 ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಮಾಡೋದು ಬೇಕಾಗಿಲ್ಲ. 8 ವರ್ಷದ ಮೇಲೆ ಯಾರಿರ್ತಾರೋ ಅವರೆಲ್ಲರೂ ಕೂಡ ಉಪವಾಸವನ್ನ ಮಾಡಬೇಕು. ಇನ್ನು ಉಪವಾಸವನ್ನ ಮಾಡೋದಷ್ಟೇ ಅಲ್ಲ, ಯಾರ್ಯಾರು ಉಪವಾಸವನ್ನ ಮಾಡೋದಿಗೂ ಅವ್ರ ಹತ್ರ ಹೇಳಿ ಉಪವಾಸವನ್ನ ಮಾಡಿಸ್ಬೇಕಂತೆ. ಯಾಕೆ ಉಪವಾಸವನ್ನ ಮಾಡದೇ ಇದ್ದರೆ ನರಕ ಬರ್ತದೆ ಅಂತ ಹೇಳಿದ್ದಾರೆ. ಉಪವಾಸವನ್ನ ಮಾಡಿಸದೇ ಇದ್ರೆ ತಂದೆ ತಾಯಿಗಳು ಉಪವಾಸವನ್ನ ಮಾಡ್ತಾರೆ, ಮಕ್ಕಳಿಗೆ ಉಪವಾಸವನ್ನ ಮಾಡಿಸೋದಿಲ್ಲ. ಆ ರೀತಿಯಾಗಿ ಮಾಡದೆ ಎಲ್ಲರೂ ಕೂಡ ಉಪವಾಸವನ್ನ ಮಾಡಬೇಕು ಅಂತ ಹೇಳ್ತಾ, ಈಗ ಸ್ವಾಮಿಗಳು ಬಂದಿದ್ದಾರೆ. ಸ್ವಾಮಿಗಳು ಅಂದ್ರೆ ರಾಯರ ಪ್ರತಿರೂಪ, ರಾಯರೇನೇ ಬಂದಿದ್ದಾರೆ ಅಂತ ಎಲ್ಲರೂ ಕೂಡ ಅನುಸಂಧಾನ ಮಾಡಿಕೊಂಡು ರಾಯರ ಹತ್ರ ಭಗವಂತನ ಚಿಹ್ನೆಗಳಾದಂತಹ ಚಕ್ರಶಂಖ ಧಾರಣವನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.